ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇನ್ವೆಸ್ಟ್ ಕರ್ನಾಟಕ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ನಾವು ಟಾಪ್ 5 ಬುಕ್ಸ್ ಟೆಕ್ನಿಕಲ್ ಅನಾಲಿಸಿಸ್ಗೆ ಬೆಸ್ಟ್ ಟಾಪ್ 5 ಬುಕ್ಸ್ ನ ಆಯ್ದು ತಂದಿದೀವಿ ನಿಮ್ಗೋಸ್ಕರ. ಆದ್ರೆ ಈ ಲಿಸ್ಟ್ ಗಳನ್ನ, ಈ ಟಾಪ್ 5 ಏನ್ ಈ ಲಿಸ್ಟ್ ಇದೆ, ಈ ಲಿಸ್ಟ್ ಗಳನ್ನ ನೋಡೋಕ್ಕಿಂತ ಮುಂಚೆ ನನ್ನ ಅಡ್ವೈಸ್ ಗಳಿದೆ ಒಂದಷ್ಟು, ಅದನ್ನ ಕೇಳಿಸ್ಕೊಬೇಕು. ಈ ಬುಕ್ ಎಷ್ಟು ಇಂಪಾರ್ಟೆಂಟೋ ಈ ಅಡ್ವೈಸ್ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಮೊದಲನೇ ಅಡ್ವೈಸ್ ನನ್ನ ಕಡೆಯಿಂದ ಸಿಗ್ತಾ ಇರೋಂಥದ್ದು, ಯಾವ್ದಾದ್ರೂ ಒಂದ್ 2 ಬುಕ್ ಗಳನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲಾ ಕಾನ್ಸೆಪ್ಟ್ ಗಳು ಸಿಮಿಲರ್ ಆಗಿರೋದ್ರಿಂದ ಎಲ್ಲ ಓದೋ ಅವಶ್ಯಕತೆ ಇಲ್ಲ. ಮತ್ತೆ ಸುಮಾರು ಸರಿ ಇದೇ ರಿಪೀಟ್ ಆಗ್ತಾ ಇರೋದ್ರಿಂದ ಸಿಂಗ್ಯುಲರ್ ಕಾನ್ಸೆಪ್ಟ್ ನ ಓದಕ್ಕೆ ಮತ್ತೆ ಹೊಸ ಬುಕ್ ಗಳನ್ನ ಓದೋದು ವೇಸ್ಟ್ ಆಗಿರುತ್ತೆ. ಎರಡನೇ ಅಡ್ವೈಸ್, ಟೆಕ್ನಿಕಲ್ ಅನಾಲಿಸಿಸ್ ನ ಎಕ್ಸಾಕ್ಟ್ ಸೈನ್ಸ್ ಅಥವಾ ಎಕ್ಸಾಕ್ಟ್ ಫಾರ್ಮುಲಾ ತರ ಕಾಪಿ ಮಾಡಬೇಡಿ. ಇದಿಂಗಿದೆ, ಇದು ನಾನು ಮಾಡಬೇಕು, ಇದಿಂಗಿದೆ, ಇದು ಹಿಂಗೆ ಇರಬೇಕು ಅಂತ. ಇದನ್ನ ಒಂಥರ ಮ್ಯಾಥ್ಸ್ ಸೈನ್ಸ್ ತರ ಫಾಲೋ ಮಾಡೋದ್ ಬಿಟ್ಟು ಹ್ಯೂಮನ್ ಸೈಕಾಲಜಿ ಅಥವಾ ಸೋಷಿಯಲ್ ತರ ಫಾಲೋ ಮಾಡಿ. ಅದನ್ನೊಂದು ರೆಫರೆನ್ಸ್ ತಗೊಳ್ಳಿ. ಅದರಿಂದ ನಿಮ್ಮ ಒಂದು ಚಾರ್ಟ್ಗೆ, ನಿಮ್ಮ ಒಂದು ಟೆಕ್ನಿಕಲ್ ಇಂಡಿಕೇಟರ್ಗೆ ಯಾವ ರೀತಿ ಅಪ್ಲೈ ಮಾಡ್ಕೊಬೇಕು ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ. ಏನಿಲ್ಲ, ತುಂಬಾ ಸಿಂಪಲ್ ಆಗಿ ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೆ ಏನು ಅನ್ನೋದಾದ್ರೆ ಒಂದಷ್ಟು ಇಂಡಿಕೇಟರ್ಸ್ ಗಳು, ಒಂದಷ್ಟು ಚಾರ್ಟ್ ಗಳು ಹೇಳ್ತಾರೆ. ಬಟ್ ತುಂಬಾ ಡೆಪ್ತ್ ಆಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿರೋರು ಹೇಳೋ ಲೈನ್ ಏನಂದ್ರೆ, ಟೆಕ್ನಿಕಲ್ ಅನಾಲಿಸಿಸ್ ಅನ್ನೋದು ಹ್ಯೂಮನ್ ಬಿಹೇವಿಯರ್ ಏನಿದೆ ಅದನ್ನ ನೋಡ್ಕೊಂಡೇ ಮಾಡಿರೋಂಥದ್ದು. ಭಯದಲ್ಲಿದ್ದಾಗ ಮತ್ತೆ ಆಸೆ ಆದಾಗ, ಆಸೆ ಮತ್ತೆ ಭಯ ಇವೆರಡೆ ತುಂಬಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಟ ಆಡ್ಸೋದು. ಇವೆರಡು ಫಾರ್ಮ್ ಆದಾಗ ಯಾವ ರೀತಿ ಚಾರ್ಟ್ ಗಳು ರಿಪೀಟ್ ಆಗುತ್ತೆ ಅನ್ನೋದನ್ನ ತೋರಿಸುತ್ತೆ ಅಷ್ಟೇ. ಮೂರನೇ ಅಡ್ವೈಸ್, ಈ ಪ್ಯಾಟರ್ನ್ ಗಳು ಏನೇನು ಈ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಬುಕ್ ಗಳಲ್ಲಿ ಹೇಳ್ತಾರೆ, ಅದರ ಲಾಜಿಕ್ ನ ಅರ್ಥ ಮಾಡ್ಕೊಳ್ಳಿ. ಅದ್ ಹೆಂಗಿದೆ ಹಂಗೆ ಕಾಪಿ ಪೇಸ್ಟ್ ಮಾಡೋದ್ ಬೇಕಾಗಿಲ್ಲ. ಅದ್ ಏನಕ್ಕೆ ರಿಪೀಟ್ ಆಗುತ್ತೆ, ಈಗ ನೀವು ಒಂದು ಚಾರ್ಟ್ ನ ತೋರ್ಸಿದ್ರೆ ಈ ಚಾರ್ಟ್ ಹಿಂಗೆ ಬರುತ್ತೆ ಅಂತ ಏನ್ ಕೇಳ್ತಾರೆ, ಅದು ರಿಪೀಟ್ ಆಗಿರೋದಕ್ಕೆ ತಾನೆ. ಆ ರಿಪೀಟ್ ಏನಕ್ಕಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ. ಬರೀ ಹೆಡ್ ಅಂಡ್ ಶೋಲ್ಡರ್ ಚಾರ್ಟ್ ನೋಡ್ಬಿಟ್ಟು ಅಥವಾ ಒಂದು ಬುಲಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ನೋಡ್ಬಿಟ್ಟು ಓಕೆ ಇದು ಹಿಂಗ್ ಆಗುತ್ತೆ, ಟ್ರೆಂಡ್ ರಿವರ್ಸ್ ಆಗುತ್ತೆ ಅನ್ನೋದು ತಪ್ಪು. ಏನು ಅನ್ನೋ ತಿಳ್ಕೊಳೋದಕ್ಕಿಂತ ಏನಕ್ಕೆ ಅದು ಫಾರ್ಮ್ ಆಗುತ್ತೆ ಅಂಡ್ ಏನಕ್ಕೆ ಅದು ಚೇಂಜ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್. ನಿಮ್ನ ಯಾರು ಕ್ವಶನ್ ಮಾಡಲ್ಲ ವಾಟ್ ಈಸ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಅಥವಾ ವಾಟ್ ಈಸ್ ಬುಲಿಶ್ ಎಂಗಲ್ಫಿಂಗ್ ಅಂತ. ನಿಮ್ಗೆ ಅದು ಫಾರ್ಮ್ ಆಗೋದು ಏನಕ್ಕೆ, ಯಾವ ರೀಸನ್ಗೋಸ್ಕರ ಅದು ಫಾರ್ಮ್ ಆಗಿ ಉಲ್ಟಾ ಆಗುತ್ತೆ ಅಥವಾ ಕೊಟ್ಟಿರೋಂತ ಒಂದು ಚಾರ್ಟ್ ಬರುತ್ತೆ ಅನ್ನೋದನ್ನ ತಿಳ್ಕೊಬೇಕು. ನಾಲ್ಕನೇ ಅಡ್ವೈಸ್, ಏನ್ ಕಲಿತೀರಾ ಈ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಬುಕ್ ಗಳಲ್ಲಿ, ನಿಮ್ಮ ಕರೆಂಟ್ ಚಾರ್ಟ್ ಗಳು ಏನಿದೆ ಅದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ಹೇಳ್ತಾ ಇರುವಂತ ಬುಕ್ ಗಳು ಏನಿದೆ, ಟೆಕ್ನಿಕಲ್ ಅಡ್ವೈಸ್ ಬುಕ್ ಗಳು ಸುಮಾರು ವರ್ಷದ ಹಿಂದೆ ಬರೆದಿದ್ದಾರೆ. ಎಲ್ಲ ಒಂದು 20 ವರ್ಷ ಇರ್ಬೋದು, ಒಂದು 50 ವರ್ಷ ಇರ್ಬೋದು, ಕೆಲವೊಂದಂತೂ 60-70 ವರ್ಷದ ಹಿಂದೆ ಬರೆದಿರ್ಬೋದು. ಆದ್ರೂ ಕೂಡ ಆ ವಿಷಯಗಳು ಏನ್ ಹೇಳಿದ್ರೆ, ಕೋರ್ ವಿಷಯಗಳು ಅಥವಾ ಬೇಸಿಕ್ ವಿಷಯಗಳು, ಅದು ಈಗ್ಲೂ ರಿಲೇಟಿವ್ ಆಗಿದೆ ಅಂಡ್ ಮುಂದಕ್ಕೂ ಕೂಡ ಇರುತ್ತೆ. ಕೆಲವೊಂದೊಂದು ಚಾರ್ಟ್ಗಳು ಕೊಟ್ಟಿದ್ದಾರೆ ಈ ಬುಕ್ ಗಳಲ್ಲಿ, ಅದು ಕೆಲವೊಂದೊಂದು ರಿಲೇಟಿವ್ ಆಗಿಲ್ಲ. ಯಾಕೆಂದ್ರೆ ಬರ್ತಾ ಸ್ವಲ್ಪ ಚೇಂಜಸ್ ಆಗಿ ಮನುಷ್ಯನ ಬಿಹೇವಿಯರ್ ಅಲ್ಲಿ ಆಗಿರುವಂತಹ ಚೇಂಜಸ್ ಇಂದ ಕೆಲವು ಚಾರ್ಟ್ಗಳು ಫಾರ್ಮ್ ಆಗ್ತಾ ಇಲ್ಲ. ಸೊ ನನ್ನ ಅಡ್ವೈಸ್ ಏನಂದ್ರೆ, ಒಂದು ಚಾರ್ಟ್ ನ ನೀವು ಓದಿದ ತಕ್ಷಣ ಆ ಚಾರ್ಟ್ ನ ರಿಯಲ್ ಲೈಫ್ ಸಿನಾರಿಯೋದಲ್ಲಿ ಬಂದು ನಿಮ್ಮ ಫೇವ್ರೇಟ್ ಸ್ಟಾಕ್ ಗಳು ಯಾವ್ದಿರುತ್ತೆ ಅಲ್ಲಿಗೆ ಬಂದು ನೀವು ಅದನ್ನ ಟ್ರೈ ಮಾಡಿ ಹುಡುಕಕ್ಕೆ, ಯಾವ ರೀತಿ ಇರುತ್ತೆ, ಎಲ್ಲೆಲ್ಲಿ ಫಾರ್ಮ್ ಆಗಿದೆ, ಫಾರ್ಮ್ ಆದಾಗ ಯಾವ್ಯಾವ ರೀತಿ ಒಂದು ಡಿಫ್ರೆಂಟ್ ಚೇಂಜಸ್ ಕಾಣಿಸುತ್ತೆ ಅನ್ನೋದನ್ನ ಒಂದು ಟಾಪಿಕ್ ನೋಡಿದ ತಕ್ಷಣ ಒಂದು ಟಾಪಿಕ್ ನ ಬಂದು ನೀವು ರೆಫರ್ ಮಾಡಿ. ಐದನೇ ಅಡ್ವೈಸ್, ಈ ಬುಕ್ ಗಳಲ್ಲಿ ಕೆಲವೊಂದೊಂದು ಪದಗಳು ಕೊಟ್ಟಿದ್ದಾರೆ, ತುಂಬಾ ಟೆಕ್ನಿಕಲ್ ವರ್ಡ್ ಗಳಾಗಿರುತ್ತೆ. ಅದನ್ನ ನೋಡಿ ಗಾಬರಿ ಮಾಡ್ಕೊಂಬೇಡಿ ಅಥವಾ ತಲೆ ಕೆಡಿಸ್ಕೊಂಬೇಡಿ, ಟೆನ್ಷನ್ ಮಾಡ್ಕೊಂಬೇಡಿ. ಫಸ್ಟ್ ಟೈಮ್ ಅಥವಾ ಸೆಕೆಂಡ್ ಟೈಮ್ ನಿನ್ಗೆ ಹಂಗ ಅನ್ಸ್ಬೋದು ಅಷ್ಟೇ. ಹೋಗ್ತಾ ನಿಮಗೆ ರೂಢಿ ಆಗ್ಬಿಡುತ್ತೆ, ಅಡ್ಜಸ್ಟ್ ಆಗ್ಬಿಡ್ತೀರಾ. ಅದೇನ್ ಪಾಪ ಮಾಡಿದೀವೋ ಗೊತ್ತಿಲ್ಲ. ಇಂಡಿಯನ್ ಆಥರ್ಗಳು ನಮಗೆ ಸೂಟ್ ಆಗೋ ತರ, ಅಂದ್ರೆ ಇಂಡಿಯನ್ಸ್ಗೆ ಸೂಟ್ ಆಗೋ ತರ ಯಾವುದೇ ಒಂದು ಒಳ್ಳೆ ಬುಕ್ನು ಬರ್ದಿಲ್ಲ ಇದುವರೆಗೂ. ಅದೇನೋ ಗೊತ್ತಿಲ್ಲ, ಎಲ್ಲ ಫಾರಿನ್ ಆಥರ್ಸ್ ಇದ್ದಾರೆ. ಆ ಫಾರಿನ್ ಆಥರ್ಸ್ ಬರ್ದಿರುವಂತದ್ನೇ ನಾವು ರೆಫರ್ ಮಾಡಬೇಕು. ಬುಕ್ಕೇ ಇಲ್ಲ ಅಂದ್ರೆ ಒಂದು ಇಲ್ಲ ಅಂತಲ್ಲ, ಕೆಲವು ಇದಾವೆ ಕಾಪಿ ಪೇಸ್ಟ್ ಮಾಡಿದ್ದಾರೆ, ಅದನ್ನು ಸರಿಯಾಗಿ ಮಾಡಕ್ ಬಂದಿಲ್ಲ ಅಷ್ಟೇ. ಓಕೆ, ಈ ಎಲ್ಲ ಅಡ್ವೈಸ್ಗಳನ್ನ ಒಂಚೂರು ಬದಿಗೆ ಇಟ್ಬಿಟ್ಟು ಆಕ್ಚುಯಲ್ ಬುಕ್ ನ ನೋಡೋಣ. ದ ನಂಬರ್ 1 ಬುಕ್, ಟೆಕ್ನಿಕಲ್ ಅನಾಲಿಸಿಸ್ ಎಕ್ಸ್ಪ್ಲೈನ್ಡ್ ಅಂತ ಬೈ ಮಾರ್ಟಿನ್ ಜೆ ಪ್ರಿಂಗ್. ಇವ್ರು ಬರ್ದಿರುವಂತ ಬುಕ್. ದಿಸ್ ಇಸ್ ನಾಟ್ ಮೈ ಫೇವ್ರೇಟ್, ಫಸ್ಟ್ ಆಫ್ ಆಲ್ ಹೇಳ್ತೀನಿ. ಯಾಕೆ ಇದನ್ನ ನಂಬರ್ 1 ಅಲ್ಲಿ ಇಟ್ಟಿದ್ದೀನಿ ಅಂತಾನು ಹೇಳ್ತೀನಿ. ಮಾರ್ಟಿನ್ ಮಾಡಿರೋ ಒಂದು ಒಳ್ಳೆ ಕೆಲಸ ಅಂದ್ರೆ ಏನು ಅಂದ್ರೆ, ಕೀ ಪಾಯಿಂಟ್ ಗಳು ಏನಿದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರುವಂತಹ ಟೆಕ್ನಿಕಲ್ ಅನಾಲಿಸಿಸ್ ನ ತುಂಬಾ ನೀಟ್ ಆಗಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಏನ್ ಬೇಸಿಕ್ ಕಾನ್ಸೆಪ್ಟ್ ಇದೆ, ಹಿಂಗ್ ವರ್ಕ್ ಆಗುತ್ತೆ ಟೆಕ್ನಿಕಲ್ ಅನಾಲಿಸಿಸ್ ಅಂತೂ. ಇದು ತುಂಬಾ ಒಳ್ಳೆ ಬುಕ್. ಏನಕ್ಕೆ ನನ್ಗೆ ಇಷ್ಟ ಇಲ್ಲ ಅಂದ್ರೆ, ಪರ್ಸನಲ್ ಆಗಿ ಸ್ವಲ್ಪ ವರ್ಡ್ಗಳು ತುಂಬಾ ಕಷ್ಟವಾಗಿರೋ ವರ್ಡ್ಗಳನ್ನ ಯೂಸ್ ಮಾಡ್ಬಿಟ್ಟಿದ್ದಾರೆ. ಆದ್ರೆ ನಿಮ್ಗೆ ಆಲ್ರೆಡಿ ಫೆಮಿಲಿಯರ್ ಆಗಿದ್ರೆ ನಿಮ್ಗೆ ಇದು ಓದ್ಬೇಕಾದ್ರೆ ಈಸಿ ಅನ್ಸುತ್ತೆ. ಓದ್ಬೇಕಾದ್ರೆ ಅರ್ಥ ಆಗ್ತಿದ್ರೆ ಬೇಗ ನಾವು ಮುಂದಕ್ಕೆ ಹೋಗಿ ಈಸಿ. ಬಟ್ ಅರ್ಥ ಆಗದಿದ್ದಾಗ ನಾವು ಸ್ವಲ್ಪ ಹೋಲ್ಡ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ಇದು ಒನ್ ಆಫ್ ಮೈ ನಾಟ್ ಫೇವ್ರೇಟ್ ಬಟ್ ತುಂಬಾ ಇನ್ಫಾರ್ಮೇಶನ್ ಇರುವಂತ ಬುಕ್. ಇದನ್ನೇನಕ್ಕೆ ಫಸ್ಟ್ ಅಲ್ಲಿ ಇಟ್ಬಿಟ್ಟೆ ಅನ್ನೋದಾದ್ರೆ, ಸುಮಾರು ಜನ ನಾನು ಇಷ್ಟಪಡುವಂತ ಫಾರಿನ್ ಇನ್ವೆಸ್ಟರ್ಸ್ ಹಾಗೂ ಟೆಕ್ನಿಕಲ್ ಅನಾಲಿಸ್ಟ್ ಅಂತ ಯಾರು ಇರ್ತಾರೆ ಅವರೆಲ್ಲ ಪ್ರಿಫರ್ ಮಾಡ್ತಾರೆ ಈ ಬುಕ್ ನ. ಯಾಕೆಂದ್ರೆ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ತುಂಬಾ ನೀಟ್ ಆಗಿ ಅನ್ನೋದನ್ನ.
ಸೆಕೆಂಡ್ ಬುಕ್ ಟೆಕ್ನಿಕಲ್ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ ಬೈ ಜಾನ್ ಮರ್ಫಿ. ಓಕೆ, ಜಾನ್ ಜೆ ಮರ್ಫಿ ಅಂತ ತುಂಬಾ ಸಖತ್ತಾಗಿರೋ ಬುಕ್. ಒನ್ ಆಫ್ ಮೈ ಫೇವ್ರೆಟ್ ಬುಕ್ ಇದು. ಓಕೆ, ದಿಸ್ ಇಸ್ ದ ಬುಕ್ ವಿಚ್ ಐ ಪ್ರಿಫರ್ ಅಂಡ್ ಐ ರೆಫರ್. ಬೆಸ್ಟ್ ಬುಕ್ ಅನ್ಕೊಳ್ಳಿ ಇದು. ಈ ಲಿಸ್ಟ್ ಗಳಲ್ಲಿ ತುಂಬಾ ಸರಿ ನಾನು ಓದಿರೋ ಬುಕ್ ಅಂದ್ರೆ ಇದೆ. ತುಂಬಾ ಡೀಟೈಲ್ ಆಗಿ ತುಂಬಾ ಸಖತ್ತಾಗಿದೆ ಬುಕ್, ಮತ್ತೆ ತುಂಬಾ ಚೆನ್ನಾಗಿದೆ ಸೈಜ್ ಆಗಿ. ಬುಕ್ ನೀವು ಹೋಲ್ಡ್ ಮಾಡಕ್ಕೆ ಕಷ್ಟ ಆಗುತ್ತೆ, ತುಂಬಾ ದಪ್ಪದಾಗೂ ಇದೆ, ತುಂಬಾ ಇನ್ಫಾರ್ಮೇಶನ್ ಇದೆ, ಅದಕ್ಕೋಸ್ಕರ ತುಂಬಾ ದಪ್ಪ ಇರುವಂತ ಬುಕ್ ಅಷ್ಟೇ. ನೀವೇನಾದ್ರೂ ಬಿಗಿನರ್ ಆಗಿದ್ರೆ, ನಮ್ಗೇನ್ ಅಂತ ನಾಲೆಡ್ಜ್ ಇಲ್ಲ ಗುರು ಅನ್ನೋದಾದ್ರೆ ಈ ಬುಕ್ ನ ತಗೊಂಡು ಓದಿ. ಇದು ತುಂಬಾ ಕಾಸ್ಟ್ಲಿ ಇದೆ, ನೀವು ಇಂಟರ್ನೆಟ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಬಹುದು, PDF ಗಳ ಸಿಗುತ್ತೆ ಈ ಬುಕ್. ನಿಜವಾಗ್ಲೂ ಹೇಳ್ತೀನಿ, ಈ ಬುಕ್ ಓದಿ ನಿಮ್ ಟೆಕ್ನಿಕಲ್ ಅನಾಲಿಸಿಸ್ ಸ್ಕಿಲ್ ಏನಿದೆ ಚೇಂಜ್ ಆಗ್ಲಿಲ್ಲ ಕೇಳಿ. ನಂಬರ್ ಥರ್ಡ್ ಬುಕ್ ಟೆಕ್ನಿಕಲ್ ಅನಾಲಿಸಿಸ್ ಆಫ್ ಸ್ಟಾಕ್ ಟ್ರೆಂಡ್ ಬೈ ಎಡ್ವರ್ಸ್ ಅಂಡ್ ಮೆಗ್ಗಿ ಅಂತ ಇದೆ. ಇದನ್ನ ನಾನೇನ್ ಫೇವ್ರೆಟ್ ಆಗಿ ಇಷ್ಟ ಏನ್ ಪಡ್ತಾ ಇಲ್ಲ, ಬಟ್ ತುಂಬಾ ಜನ ಹೇಳೋ ಪ್ರಕಾರ ಈ ಒಂದು ಬುಕ್ ಬೈಬಲ್ ಅಂತಾರೆ. ಟೆಕ್ನಿಕಲ್ ಅನಾಲಿಸಿಸ್ಗೆ ಬೈಬಲ್ ಬುಕ್ ಇದು ಅಂತ. ನನ್ನ ಹತ್ರ ಒಂದು ಕಾಪಿ ಕೂಡ ಇದೆ, ನನ್ನ ಒಂದು ಡೆಸ್ಕ್ಟಾಪ್ ಅಲ್ಲಿ ಸೇವ್ ಮಾಡಿದ್ದೀನಿ. ಯಾವಾಗಾದ್ರೂ ಏನಾದ್ರೂ ಓದ್ಬೇಕು ಅನ್ಸ್ದಾಗ ಅದನ್ನ ರೆಫರ್ ಮಾಡ್ತೀನಿ. ಈ ಬುಕ್ ಫಸ್ಟ್ ಟೈಮ್ ಪಬ್ಲಿಷ್ ಆಗಿ 60 ವರ್ಷ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇವ್ರು ಸೆಲೆಕ್ಟ್ ಮಾಡಿರುವಂತಹ ಟಾಪಿಕ್ಗಳೇನಿದೆ, ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೆ ಎಲ್ಲಾ ಟಾಪಿಕ್ನು ಬರ್ದಿದ್ದಾರೆ ಅಂತಲ್ಲ, ಬಟ್ ಬುಕ್ಕೆ ಹೇಳೋ ತರ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಬೇಕಾಗಿರುವಂತಹ ಪಾಯಿಂಟ್ ಅಲ್ಲಿ ಏನೇನ್ ಕವರ್ ಮಾಡ್ಬೇಕು ಅದನ್ನೆಲ್ಲ ನೀಟಾಗಿ ಕವರ್ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇದನ್ನ ನಾನು ಥರ್ಡ್ ಅಲ್ಲಿ ಹಾಕಿರೋ ಕಾರಣ ಏನು ಅಂದ್ರೆ, ಇದೊಂದು ಇರ್ಲಿಲ್ಲ ಅಂದ್ರೆ ಇದನ್ನ ಫಸ್ಟ್ ಅಲ್ಲೇ ಹಾಕ್ಬೋದಿತ್ತು. ಥರ್ಡ್ ಅಲ್ಲಿ ಹಾಕಕ್ಕೆ ಕಾರಣ ಏನು ಅಂದ್ರೆ, ಇದ್ರಲ್ಲಿ ಕೊಟ್ಟಿರುವಂತಹ ಎಕ್ಸಾಂಪಲ್ಸ್ ಏನಿದೆ ತುಂಬಾ ಹಳೆಯ ಎಕ್ಸಾಂಪಲ್ಸ್. ಕೆಲವೊಂದೊಂದು ಎಕ್ಸಾಂಪಲ್ಗಳಂತೂ ಮ್ಯಾಚ್ ಕೂಡ ಆಗಲ್ಲ, ತುಂಬಾ ಹಳೆ ಬುಕ್ ಆಗಿರೋದ್ರಿಂದ. ಅದರಲ್ಲೂ ಇಂಡಿಯನ್ ಮಾರ್ಕೆಟ್ಗೆ ಸೂಟಬಲ್ ಆಗಲ್ಲ, ಸೊ ಅದಕ್ಕೆ ಇದನ್ನ ಸ್ವಲ್ಪ ದೂರದಲ್ಲೇ ಇಟ್ಟಿದ್ದೀವಿ. ನಂಬರ್ ಫೋರ್ತ್ ಬುಕ್ ಜಾಪನೀಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟಿಂಗ್ ಟೆಕ್ನಿಕ್ ಬೈ ಸ್ಟೀವ್ ನಿಸನ್. ನೀವೇನಾದ್ರೂ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ನ ಕಲಿಬೇಕು, ಹೊಸ್ತಾ ಕಲಿತಾ ಇದ್ದೀರಾ ಅಥವಾ ಕಲಿತಾ ಇದ್ದೀನಿ ಈಗೀಗ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಇದ್ದೀರಾ ಅನ್ನೋದಾದ್ರೆ ಈ ಬುಕ್ ನ ಮಿಸ್ ಮಾಡ್ಲೇಬೇಡಿ. ಡೆಫಿನೆಟ್ ಆಗಿ ಈ ಬುಕ್ ನ ಓದ್ಲೇಬೇಕು. ಒನ್ ಆಫ್ ದ ಬೆಸ್ಟ್ ಬುಕ್ ಫಾರ್ ಕ್ಯಾಂಡಲ್ ಸ್ಟಿಕ್ಸ್. ಟೈಟಲ್ ಹೇಳಿರೋ ತರ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಗಳ ಬಗ್ಗೆ ತುಂಬಾ ಡೀಟೇಲ್ ಆಗಿ ಎಲ್ಲಾ ತರದ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಗಳು ಏನೇನ್ ಕಲಿಬೇಕು ಕ್ಯಾಂಡಲ್ ಸ್ಟಿಕ್ ಗಳ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ನಾನು ಗ್ಯಾರಂಟಿ ಚಾಲೆಂಜ್ ಮಾಡ್ತೀನಿ, ಇದಕ್ಕಿಂತ ಬೆಸ್ಟ್ ಬುಕ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಗಳನ್ನ ಎಕ್ಸ್ಪ್ಲೈನ್ ಮಾಡಿರುವಂತ ಬುಕ್ ಗಳನ್ನ ನೀವು ಹುಡುಕಕ್ಕೂ ಆಗಲ್ಲ, ಸಿಗೋದು ಇಲ್ಲ ನಿಮ್ಗೆ. ತುಂಬಾ ದೊಡ್ಡ ಬುಕ್. ಹೇಗೆ ಒಂದು ಕ್ಯಾಂಡಲ್ ಸ್ಟಿಕ್ ಫಾರ್ಮ್ ಆಗುತ್ತೆ ಅಂಡ್ ಆ ಕ್ಯಾಂಡಲ್ ಸ್ಟಿಕ್ ಫಾರ್ಮ್ ಆದ್ಮೇಲೆ ಏನೇನ್ ಆಗುತ್ತೆ, ಆ ಫಾರ್ಮ್ ಆಗ್ಬೇಕಾದ್ರೆ ಏನೇನ್ ಆಗುತ್ತೆ ಚಾನ್ಸಸ್ ಅನ್ನೋದನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ, ಚಾರ್ಟ್ಸು ತಪ್ಪದೆ ಎಕ್ಸ್ಪ್ಲೈನ್ ಮಾಡಿದ್ರೆ ಕ್ಯಾಂಡಲ್ ಸ್ಟಿಕ್ ಅಂದ್ರೆ ಇದೇ ಬುಕ್ ಕಂಡ್ರಿ. ತುಂಬಾ ಜನಗಳಿಗೆ ನಾನು ಇದನ್ನ ಸಜೆಸ್ಟ್ ಮಾಡಿದ್ದೀನಿ, ನಿಮ್ಗೂ ಕೂಡ ಒಳ್ಳೆ ಸಜೆಷನ್ ಈ ಬುಕ್. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಎನ್ಸೈಕ್ಲೋಪೀಡಿಯಾ ಆಫ್ ಚಾರ್ಟ್ ಪ್ಯಾಟರ್ನ್ ಬೈ ಥಾಮಸ್ ಬುಲ್ಸಾಕಿ. ಈ ಬುಕ್ ಇಲ್ಲಿ ಸ್ಥಾನ ತಗೊಳಕ್ಕೆ ಕಾರಣ ಏನು ಅಂದ್ರೆ, ಇವ್ರು ಇಟ್ಟಿರುವಂತ ಚಾರ್ಟ್ ಪ್ಯಾಟರ್ನ್ ಗಳ ಕಲೆಕ್ಷನ್ಸ್ ಗಳು. ಓಕೆ, ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದಕ್ಕಿಂತ ಇವರು ಕಲೆಕ್ಟ್ ಮಾಡಿರಲ್ಲ ಚಾರ್ಟ್ ಗಳನ್ನ, ಒಂದೊಂದು ಟೈಮ್ ಅಲ್ಲಿ ಒಂದೊಂದು ಮಾರ್ಕೆಟ್ ಅಲ್ಲಿ ಈ ತರ ಆಗಿದೆ, ಈ ತರ ಚಾರ್ಟ್ ಅಂದಾಗ ಈ ತರ ಆಗುತ್ತೆ ಅನ್ನೋದು ವಂಡರ್ಫುಲ್ ಎಫರ್ಟ್. ಥಾಮಸ್ ಅವರ ಎಫರ್ಟ್ ಮೆಚ್ಚಲೇಬೇಕು ನಿಜವಾಗ್ಲು. ಇದೊಂಥರ ಸ್ಕ್ಯಾನರ್ ಇದ್ದಂಗೆ, ರೆಡಿ ಈ ಚಾರ್ಟ್ ನೋಡ್ಕೊಂಡು ಮುಂದೆ ಹಿಂಗಾಗುತ್ತೆ ಅಂತ, ಬಿಕಾಸ್ ಇಟ್ಸ್ ಅ ರಿಯಲ್ ಎಕ್ಸಾಂಪಲ್ ವಿಚ್ ಇಸ್ ಗಿವನ್ ಇನ್ ದಿಸ್ ಬುಕ್. ಸೊ ಒಂಥರ ರೆಡಿ ಬುಕ್ ಕಂಡ್ರಿ ಇದು. ಸೈಡ್ ಅಲ್ಲಿ ನೀವು ಒಂದು ಕಂಪ್ಯೂಟರ್ ಮುಂದೆನೋ ನಿಮ್ಮ ಲ್ಯಾಪ್ಟಾಪ್ ಮುಂದೆನೋ ಇಟ್ಕೊಂಡು ಯಾವಾಗ ಬೇಕಾದ್ರೂ ರೆಫರ್ ಮಾಡಿ ನೋಡ್ಕೊಂಡು ಟ್ರೇಡ್ ಮಾಡ್ಬೋದು ಕಂಡ್ರಿ. ಕೆಲವರಂತೂ ಯಾವಾಗ್ಲೂ ಕನ್ಫ್ಯೂಸ್ ಆಗ್ತಾ ಇರ್ತಾರೆ, ಎಷ್ಟೇ ಓದ್ತಾರೆ ಚಾರ್ಟ್ಗಳೆಲ್ಲ, ಇದು ಈ ಚಾರ್ಟ್ ಅಂದ್ರೆ ಅದು ಇದು ಅಂತ, ಬಟ್ ನೀವು ಟ್ರೇಡಿಂಗ್ ಮಾಡ್ಬೇಕಾದ್ರೆ ಅದೆಲ್ಲ ಮರ್ತೋಗುತ್ತೆ. ಅಂತವ್ರಿಗೆ ಇದು ಹೇಳಿ ಮಾಡಿಸಿದಂತ ಬುಕ್. ನಿಮ್ಮ ಟೇಬಲ್ ಮೇಲೆ ನೀವು ಟ್ರೇಡ್ ಮಾಡ್ಬೇಕಾದ್ರೆ ಯಾವ್ದಾದ್ರು ಒಂದು ಬುಕ್ ಇರ್ಬೇಕು ಅನ್ನೋದಾದ್ರೆ ಈ ಬುಕ್ ಇಟ್ಕೊಳ್ಳಿ. ಓಕೆ, ಈಗ 5 ಬುಕ್ಗಳಾಯ್ತು. ನೀವೇನಾದ್ರೂ ಸೀರಿಯಸ್ ಆಗಿ ನೋಡಪ್ಪ 5 ಬುಕ್ ಹೇಳಿದ್ದೆ, 5 ಬುಕ್ಗಳು ಓದಕ್ಕಾಗಲ್ಲ, ಯಾವ್ದಾದ್ರು 1-2 ಬುಕ್ ಹೇಳು ಅಂತ ಏನಾದ್ರು ಗನ್ ಇಟ್ಕೊಂಡ್ರೆ ಹೇಳಲೇಬೇಕು ನೀನು ಅಂತ ನಾನು ಹೇಳೋದು ಎರಡೇ ಬುಕ್. ಟಾಪ್ 2 ಬುಕ್ಸ್ ಟೆಕ್ನಿಕಲ್ ಅನಾಲಿಸಿಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ ಬೈ ಮರ್ಫಿ ಅಂಡ್ ಜಾಪನೀಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟಿಂಗ್ ಟೆಕ್ನಿಕ್ ಬೈ ನಿಸಾನ್. ಈ 2 ಬುಕ್ ಒನ್ ಆಫ್ ಮೈ ಫೇವ್ರೆಟ್ ಬುಕ್. ಈ 2 ಬುಕ್ಗಳು ತುಂಬಾ ಸಖತ್ತಾಗಿ ಬರೆದಿದ್ದಾರೆ. ಇವೆರಡು ಬುಕ್ಗಳು ಹೋದ್ಮೇಲೆ ನಿಮಗೆ ಬೇರೆ ಬುಕ್ಗಳ ಅವಶ್ಯಕತೆ ತುಂಬಾ ಕಮ್ಮಿ ಇರುತ್ತೆ. ಓಕೆ, ಇದನ್ನ ನೀವು ಗೈಡ್ ತರ ಇಟ್ಕೊಂಡು ಹೋಗಕ್ಕಾಗಲ್ಲ, ಇದು ಒಂಥರ ಟೆಕ್ಸ್ಟ್ ಬುಕ್ ಇದ್ದಂಗೆ. ನಿಮ್ಗೆ ಹಿಂದೂಗೆ ಒಂದು ಪವಿತ್ರವಾದ ಗ್ರಂಥ ಹೆಂಗೋ ಟ್ರೇಡರ್ಸ್ ಗಳಿಗೆ ಹಂಗೆ ಪವಿತ್ರವಾದ 2 ಇಂಪಾರ್ಟೆಂಟ್ ಬುಕ್ಗಳು ಅಂದ್ರೆ ಇವೆರಡೇ ಕಂಡ್ರಿ. ನೀವೇನಾದ್ರೂ ಬಿಗಿನರ್ಸ್ ಆಗಿದ್ರೆ ದೇವರಣ್ಣ ಇದಕ್ಕಿಂತ ಬೆಸ್ಟ್ ಬುಕ್ ಯಾವ್ದು ಇಲ್ಲ ಅಂಡ್ ಬೆಸ್ಟ್ ವಿಡಿಯೋ ಯಾವ್ದು ಇಲ್ಲ ಅನ್ಕೊಂಡು ಲೈಕ್ ಮಾಡಿ. ಓಕೆ, ಇದು ನನ್ನ ಒಂದು ರೆಕಮೆಂಡೇಶನ್. ಯಾವ 2 ಬುಕ್ಗಳನ್ನ ನೀವು ಚೂಸ್ ಮಾಡಬಹುದು ಅಂತ, ಅಂಡ್ 5 ಬುಕ್ಗಳನ್ನ ನಿಮಗೆ ತೋರಿಸಿದ್ದೀನಿ. ಅದು ನಿಮ್ಮ ಇಷ್ಟ, ನೀವು ಯಾವ್ದನ್ನ ಚೂಸ್ ಮಾಡ್ಬೋದು ಅನ್ನೋದು. ಬಟ್ ಕಡೆಯಲ್ಲಿ ನಿಮಗೆ ಒಂದು ಮಾತು ಹೇಳ್ತಿದ್ದೆ, ಈ ಎಲ್ಲಾ ಬುಕ್ಗಳು ಏನಿದೆ ಇದೆಲ್ಲ ನಿಮಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ, ಆರಾಮಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಓದ್ಬೋದು ನಿಮ್ಮ ಮೊಬೈಲಲ್ಲೇ. ಡೈಲಿ ಒಂದು ದಿನಕ್ಕೆ 10 ಪೇಜ್ ಓದಿ ಸಾಕು. ಒಂದು ತಿಂಗಳಿಗೆ 300 ಪೇಜ್ ಆಗುತ್ತೆ, ಒಂದು ವರ್ಷಕ್ಕೆ 3600 ಪೇಜಸ್ ಆಗುತ್ತೆ. ಇದಕ್ಕಿಂತ ಬೇಕಾ? ಹೆಂಗೆ ಮಾಡಿದ್ರು ಒಂದು ವರ್ಷದಲ್ಲಿ ಆರಾಮಾಗಿ ಒಂದು 5ರಿಂದ 10 ಬುಕ್ ಓದ್ಬೋದು. ನೀವು ಮಾಡ್ಬೇಕಾಗಿರೋದಿಷ್ಟೇ, ಯಾವ್ದಾದ್ರು 1-2 ಬುಕ್ ನ ಚೂಸ್ ಮಾಡ್ಕೊಂಡು ನನ್ನ ರೆಕಮೆಂಡೇಶನ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಸೆಲೆಕ್ಷನ್ ಆಗಿರ್ಬೋದು ಓದಕ್ ಸ್ಟಾರ್ಟ್ ಮಾಡಿ.
ಬಟ್ ಒಂದು ಖುಷಿ ಪಡುವಂತ ವಿಷಯ ಏನು ಅಂದ್ರೆ ನಿಮಗೆ ನೀವು ಕಂಗ್ರಾಚುಲೇಷನ್ ಮಾಡ್ಕೋಬೇಕು. ಯಾಕೆ ಅಂದ್ರೆ ನೀವು ಬೇರೆಯವ್ರ ತರ ಕಾಪಿ ಮಾಡ್ಕೊಂಡು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಒಂದಷ್ಟು ಹಾಕೋದನ್ನ ನೋಡ್ಕೊಂಡು ಅಥವಾ ಯಾವ್ದೋ ಟಿವಿ ಚಾನಲ್ ನ ಹೇಳಿದ್ನ ನೋಡ್ಕೊಂಡು ಟ್ರೇಡ್ ಮಾಡ್ತಾ ಇಲ್ಲ. ನೀವು ಎಫರ್ಟ್ ಆಗ್ತಾ ಇದೀರಾ ಬುಕ್ ಓದಕ್ಕೆ, ಬೇಸಿಕ್ ನಾಲೆಡ್ಜ್ ಕಲ್ತ್ಕೊಳಕ್ಕೆ. ಅದನ್ನ ಕಲ್ತ್ಕೊಂಡು ನೀವು ಹೋದ್ರೆ ನೀವು ಯಾರನ್ನ ನಂಬ್ಕೊಂಡು ಹೋಗೋದ್ ಬೇಕಾಗಿಲ್ಲ, ನಿಮ್ಮನ್ನ ನಂಬ್ಕೊಂಡೆ ಜನ ಬರ್ತಾರೆ. ಸುಮಾರು ಜನ ಶಾರ್ಟ್ ಕಟ್ಗಳು ನೋಡಿಕೊಂಡ್ಬಿಟ್ಟವ್ರೆ, ಯಾವ್ದೋ ವಾಟ್ಸ್ಆಪ್ ಗ್ರೂಪ್ ಅಲ್ಲೋ ಅಥವಾ ಟೆಲಿಗ್ರಾಮ್ ಗ್ರೂಪ್ ಅಲ್ಲೋ ಹಾಕಿರೋದನ್ನ ನೋಡ್ಕೊಂತಾರೆ. ಓಕೆ ಇವತ್ತು ಇಲ್ಲಿಗೆ ಹೋಗುತ್ತೆ ಅಂತ ಹಾಕಿದ್ದಾರೆ, ತಗೊಂಬಿಡೋಣ ಅಂತ. ನಿಜವಾಗ್ಲೂ ಟ್ರೇಡಿಂಗ್ ಮಾಡಕ್ಕೆ ಫಸ್ಟ್ ಕಲಿಬೇಕು. ಸೊ ಅದರ ಫಸ್ಟ್ ಸ್ಟೆಪ್ ಇಡ್ತಾ ಇದ್ದೀರಾ. ನಾನ್ ನಿಮಗೆ ಗ್ಯಾರಂಟಿ ಕೊಡ್ತೀನಿ, ಈ 5 ಬುಕ್ಗಳಲ್ಲಿ ಯಾವ್ದಾದ್ರು 2 ಬುಕ್ಗಳನ್ನ ನೀಟಾಗಿ ನೀವು ನೋಡಿದ್ದೆ ಆದ್ರೆ, ನೀಟಾಗಿ ಓದಿದ್ದೆ ಆದ್ರೆ, ಕಲ್ತಿದ್ದೆ ಆದ್ರೆ ನಿಮ್ಮನ್ನ ಎಲ್ಲೋ ತಗೊಂಡೋಗಿ ಬಿಡುತ್ತೆ. ಗುಡ್ ಲಕ್. ಸೊ ಇಂತಹ ಒಳ್ಳೆ ವಿಡಿಯೋನ ನೀವು ನೋಡಿದ್ದಕ್ಕೆ ಥ್ಯಾಂಕ್ ಯು. ಅಂಡ್ ನೀವು ಕೂಡ ಥ್ಯಾಂಕ್ ಯು ತಿಳಿಸಬಹುದು ಬೈ ಕಮೆಂಟಿಂಗ್, ಶೇರಿಂಗ್ ದಿಸ್ ವಿಡಿಯೋ ವಿತ್ ಯೋರ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.